ಹಾರ್ಟ್ ಅಟ್ಯಾಕ್ಸ್ ಹಿಂದೆ ಒಂದ್ ಕಾಲದಲ್ಲಿ ಯಾವಾಗ್ಲೂ ಒಂದ್ಸರಿ ಕೇಳ್ತಿದ್ವಿ, ಆದ್ರೆ ಈಗ ಪ್ರತಿದಿನಾನು ಕೇಳ್ತಿದೀವಿ. ನಮ್ ಇಂಡಿಯಾದಲ್ಲಿ ಪ್ರತಿದಿನ 4 ಮಂದಿ ಹಾರ್ಟ್ ಅಟ್ಯಾಕ್ ನಿಂದ ಪ್ರಾಣ ಕಳ್ಕೊತಿದ್ದಾರೆ. ಆ ಏಜ್ ಗ್ರೂಪ್ ಬಂದು ಮುಖ್ಯವಾಗಿ 17 to 40 ಇಯರ್ಸ್. ಇಂತಹವನ್ನ ನ್ಯೂಸ್ ಅಲ್ಲಿ ಕೇಳಿದ್ಮೇಲೆ ನಮ್ಗೆ ಸ್ವಲ್ಪ ಹಾರ್ಟ್ ಬಗ್ಗೆ ಭಯ ಬರುತ್ತೆ. ಅಂಡ್ ಫಿಟ್ ಆಗಿರೋರಿಗೂ ಕೂಡ ಹಾರ್ಟ್ ಅಟ್ಯಾಕ್ಸ್ ಬರ್ತಿದಾವೆ. ನೆಕ್ಸ್ಟ್ ನಂಬರ್ ನಾವೇ ಆಗ್ಬೋದು. ಭಯ ಪಡಬೇಡಿ, ಇದೊಂದು ಅವೇರ್ನೆಸ್ ವಿಡಿಯೋ ಮಾತ್ರನೇ. ಹಾಯ್ ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು MM ಫ್ಯಾಕ್ಟ್ಸ್. ನಮ್ಮ ಈ ನಾಲೆಡ್ಜ್ ವರ್ತ್ ಅನ್ಸಿದ್ರೇನೆ ಜಸ್ಟ್ ಒಂದು ಲೈಕ್ ಮಾಡಿ. ಅಂಡ್ ನೀವು ಮಾಡೋ ಒಂದು ಸಣ್ಣ ಲೈಕ್ ನಮ್ಗಿನ್ನೂ ಇದೇ ರೀತಿಯ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡೋದಕ್ಕೆ ಒಂದು ಮೋಟಿವೇಶನ್ ಕೊಟ್ಟಂಗಿರುತ್ತೆ. ಸೊ ಇಲ್ಲಿ ಕ್ವಶನ್ ಏನಂದ್ರೆ, ಯಂಗ್ ಇಂಡಿಯನ್ಸ್ ಹಾರ್ಟ್ ಅಟ್ಯಾಕ್ ನಿಂದ ಯಾಕೆ ಸತ್ತೋಗ್ತಿದಾರೆ? ಅದಕ್ಕೆ ರೀಸನ್ ಕರೋನಾ ವ್ಯಾಕ್ಸಿನ್ ಆರ್ ಜಿಮ್ ಹೋಗೋದಾ ಇಲ್ವಾ ಬೇರೆ ಏನಾದ್ರೂ ಹಾರ್ಟ್ ಅಟ್ಯಾಕ್ ಗೆ ಕಾರಣನಾ? What's one thing you would never do as a cardiologist? I would never. ಈ ವಿಡಿಯೋದಲ್ಲಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ಸ್ ಹೇಗ್ ಆಗ್ತಾವಂತ ಬಯೋಲಾಜಿಕಲ್ ಆಗಿ ನೋಡೋಣ. ಹಾರ್ಟ್ ಅಟ್ಯಾಕ್ಸ್ ಗೆ ಅಂಡ್ ಜಿಮ್ ಹೋಗೋದಕ್ಕೆ ಏನಾದ್ರು ಸಂಬಂಧ ಇದೆಯಾ? ಕರೋನಾ ವ್ಯಾಕ್ಸಿನ್ ಕಾರಣನಾ ಇಲ್ವಾ ನಮ್ ಲೈಫ್ ಸ್ಟೈಲ್ ಹಾರ್ಟ್ ಅಟ್ಯಾಕ್ಸ್ ಗೆ ರೀಸನ್? ಫಸ್ಟ್ ಒನ್, ಹಾರ್ಟ್ ಅಟ್ಯಾಕ್ ನಮ್ ಬಾಡಿಯಲ್ಲಿ ಹೇಗ್ ನಡೆಯುತ್ತೆ ನೋಡಿ. ಇದು ನಮ್ಮ ಹಾರ್ಟ್. ಇದ್ರ ಕೆಲಸ ಏನಂದ್ರೆ ಬ್ಲಡ್ ಅನ್ನ ನಮ್ ಬಾಡಿಯಲ್ಲಿರೋ ಪ್ರತಿ ಪಾರ್ಟ್ ಗೆ ಸಪ್ಲೈ ಮಾಡೋದು. ಆ ಬ್ಲಡ್ ನಲ್ಲೇ ನ್ಯೂಟ್ರಿಯೆಂಟ್ಸ್, ರೆಡ್ ಬ್ಲಡ್ ಸೆಲ್ಸ್ ಇರ್ತವೆ. ಸೊ ಹೀಗ್ ಸಪ್ಲೈ ಏನೋ ನಡೀತಿರುತ್ತೆ. ಅಂಡ್ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಮ್ ಮನೆಯ ಒಂದು ಸಂಪ್ ಮೋಟರ್ ನಿಂದ ವಾಟರ್ ಟ್ಯಾಂಕ್ ಒಳಗ್ ನೀರ್ ಹೇಗ್ ಸಪ್ಲೈ ಆಗ್ತಾವೋ ಸೇಮ್ ಹಾಗೇನೆ ನಮ್ ಹಾರ್ಟ್ ನಿಂದ ಬ್ಲಡ್ ಅನ್ನೋದು ಎಲ್ಲಾ ಬಾಡಿ ಪಾರ್ಟ್ಸ್ ಗೆ ಸಪ್ಲೈ ಆಗ್ತಿರುತ್ತೆ. ಅಂಡ್ ಇಲ್ಲಿ ನೋಡಿ, ಇದನ್ನ ಲೆಫ್ಟ್ ವೆಂಟ್ರಿಕಲ್ ಅಂತಾರೆ. ಯಾವಾಗಾದ್ರೆ ಬ್ರೀತ್ ಅನ್ಬ್ರೀತ್ ಆಗುತ್ತೋ ಆಗ ನಮ್ ಬಾಡಿ ಒಳಕ್ಕೆ ಬ್ರೀತ್ ಈ ಅಯೋಟಾ ದ್ವಾರ ಸಪ್ಲೈ ಆಗುತ್ತೆ. ಈ ಅಯೋಟಾ ಅನ್ನೋದು ಒಂದು ಲಾರ್ಜ್ ಆತರಿ, ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಪೈಪ್ ನಂತಹದ್ದು. ಇದರಿಂದನೇ ನಮ್ ಹಾರ್ಟ್ ಬ್ಲಡ್ ಸಪ್ಲೈ ಆಗುತ್ತೆ. ಯಾವ್ದಾದ್ರೆ ಬ್ಲಡ್ ಸಪ್ಲೈ ಆಗುತ್ತೋ ಅದ್ ಮತ್ತೆ ವಾಪಸ್ ಕರೋನರಿ ಆರ್ಟರೀಸ್ ದ್ವಾರ ಹಾರ್ಟ್ ಗೆ ಸೇರುತ್ತೆ. ಹಾರ್ಟ್ ಮಸಲ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಹಾರ್ಟ್ ಅಟ್ಯಾಕ್ಸ್ ಅನ್ನೋವು ಹೇಗ್ ನಡೆಯುತ್ತಂದ್ರೆ, ಈ ಕರೋನರಿ ಆರ್ಟರೀಸ್ ಅನ್ನೋವು ಬ್ಲಾಕ್ ಆಗ್ತವೆ. ಹೀಗ್ ಬ್ಲಾಕ್ ಆಗೋವನ್ನೇ ಹಾರ್ಟ್ ಅಟ್ಯಾಕ್ಸ್ ಅಂತಾರೆ. ಹೀಗ್ ಬ್ಲಾಕ್ ಆದಾಗ ಹಾರ್ಟ್ ಮಸಲ್ಸ್ ಗೆ ಆಕ್ಸಿಜನ್ ಸಿಗದೆ ಹೋದ್ರೆ ಆ ಹಾರ್ಟ್ ಕೆಲಸ ಮಾಡೋದನ್ನ ನಿಲ್ಸ್ಬಿಡುತ್ತೆ. ಆ ಹಾರ್ಟ್ ಕೆಲಸ ಮಾಡದೆ ಹೋದ್ರೆ ನಮ್ ಪ್ರತಿ ಬಾಡಿ ಪಾರ್ಟ್ ಗೆ ಆಕ್ಸಿಜನ್ ಸಿಗೋದಿಲ್ಲ. ಆಗ ಮನುಷ್ಯನ ಪ್ರಾಣ ಹೋಗುತ್ತೆ. ಸೊ ಹೀಗ್ ಹಾರ್ಟ್ ಬ್ಲಾಕ್ ಆಗೋದನ್ನೇ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಅಥೆರೋಸ್ಕ್ಲೆರೋಸಿಸ್ ಅಂತಾರೆ. ಸೊ ಈಗ ಯಂಗ್ ಇಂಡಿಯನ್ಸ್ ಅಲ್ಲಿ ಆರ್ಟರೀಸ್ ಅನ್ನೋವು ಯಾಕೆ ಬ್ಲಾಕ್ ಆಗ್ತಿದ್ದೇವೆ ಅಂತ ನೋಡೋದಾದ್ರೆ, ಇದು ನಮ್ಮ ಕರೋನರಿ ಆರ್ಟರೀಸ್ ಇಂದ ಬ್ಲಡ್ ಫ್ಲೋ ಆಗುತ್ತೆ. ನಮ್ ಲೈಫ್ ಸ್ಟೈಲ್ ನಲ್ಲಿ ಮಾಡೋ ಮಿಸ್ಟೇಕ್ಸ್ ಇಂದಾನೆ ಪ್ಲಾಕ್ ಅನ್ನೋ ಸಬ್ಸ್ಟೆನ್ಸಸ್ ಫಾರ್ಮ್ ಆಗುತ್ತೆ. ಈ ಪ್ಲಾಕ್ ನಿಂದ ನಮ್ಮ ಆರ್ಟರೀಸ್ ಬ್ಲಡ್ ಅನ್ನ ಫಾಸ್ಟ್ ಆಗಿ ಪಂಪ್ ಮಾಡೋದಕ್ಕೆ ಆಗೋದಿಲ್ಲ. ಈ ಪ್ಲಾಕ್ ಅನ್ನೋ ಸಬ್ಸ್ಟೆನ್ಸಸ್ ಯಾಕೆ ಫಾರ್ಮ್ ಆಗುತ್ತೋ ಲಾಸ್ಟ್ ಅಲ್ಲಿ ನೋಡೋಣ. ಅಂಡ್ ನೆಕ್ಸ್ಟ್ ಒನ್, ಜಿಮ್ ಹೋಗೋದ್ರಿಂದ ಹಾರ್ಟ್ ಅಟ್ಯಾಕ್ಸ್ ಬರ್ತಾವ. ಬಟ್ ಇದ್ರಲ್ಲಿ ಸ್ವಲ್ಪನೂ ಕೂಡ ನಿಜ ಇಲ್ಲ. ಯಾಕಂದ್ರೆ ಯಾವುದೇ ಪರ್ಸನ್ ಆದ್ರೂ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಿರೋವಾಗ ಬಾಡಿಯಲ್ಲಿ ಬ್ಲಡ್ ಸ್ಪೀಡ್ ಆಗಿ ಫ್ಲೋ ಆಗ್ತಿರುತ್ತೆ. ಲಿಮಿಟ್ ದಾಟಿ ಹೈ ಇಂಟೆನ್ಸಿಟಿಯಲ್ಲಿ ವರ್ಕೌಟ್ ಮಾಡಿದಾಗ ಆರ್ಟರೀಸ್ ನ ಒಂದು ವಾಲ್ಸ್ ಬ್ರೇಕ್ ಆಗ್ತವೆ. ಆಗಿ ಪ್ಲಾಕ್ ಅನ್ನೋ ಸಬ್ಸ್ಟೆನ್ಸಸ್ ಬ್ಲಡ್ ಫ್ಲೋ ಅನ್ನ ನಿಲ್ಸ್ಬಿಡುತ್ತೆ. ಇದರಿಂದ ಹಾರ್ಟ್ ವರ್ಗು ಆಕ್ಸಿಜನ್ ಸಿಗದೆ ಇರೋದ್ರಿಂದ ಹಾರ್ಟ್ ಬೀಟ್ ಅನ್ನೋದು ನಿಂತೋಗುತ್ತೆ. ಸೊ ಈಗ ಚಿಕ್ಕ ಚಿಕ್ಕ ವರ್ಕೌಟ್ಸ್ ಮಾಡಿ ಜಿಮ್ ನಿಂದ ಆಚೆಗೆ ಬರ್ಬೇಕಾ ಅಂದ್ರೆ ಅದಕ್ಕೆ ಆನ್ಸರ್ ನೋ. ಜಾಗ್ರತವಾಗಿ ಕೇಳಿ. ಸೆಲೆಬ್ರಿಟೀಸ್ ಯಾರಾದ್ರೆ ಪ್ರಾಣವನ್ನ ಕಳ್ಕೊಂಡಿದಾರೋ, ಜಿಮ್ ನಿಂದ ಪ್ರಾಣ ಕಳ್ಕೊಂಡಿದ್ದಾರೆ, ಎಕ್ಸರ್ಸೈಸ್ ಮಾಡೋದ್ರಿಂದನೇ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇದೇ ನಮಗ್ ಗೊತ್ತು. ಆದ್ರೆ ಆ ಪರ್ಸನ್ ನ ಬ್ಲಡ್ ಪ್ರೆಷರ್ ಎಷ್ಟು, ಬ್ಲಡ್ ಶುಗರ್ ಲೆವೆಲ್ ಎಷ್ಟು, ಲಿಪಿಡ್ ಪ್ರೊಫೈಲ್ ಎಷ್ಟು ಅನ್ನೋವು ಯಾವ ನಮಗ್ ಗೊತ್ತಿಲ್ಲ. ಅಂಡ್ ಇದಕ್ಕೆ ಸಿಂಪಲ್ ಆನ್ಸರ್ ಏನಂದ್ರೆ, ಜಿಮ್ ಜಾಯಿನ್ ಆಗೋದಕ್ಕೂ ಮುಂಚೆ ನಮ್ ಹಾರ್ಟ್ ನ ಒಂದು ಕಂಡೀಷನ್ ತಿಳ್ಕೊಬೇಕು. ಅದಕ್ಕೆ ಹಾಸ್ಪಿಟಲ್ ನಲ್ಲಿ ECG ಟೆಸ್ಟ್ ಅನ್ನೋದೊಂದು ಇರುತ್ತೆ, ಹೋಗಿ ಮಾಡಿಸ್ಕೊಳ್ಳಿ. ಅದು ಕಾಸ್ಟ್ ಬಂದು 350 rupees. ನೆಕ್ಸ್ಟ್, ಕರೋನಾ ವರ್ಸಸ್ ಹಾರ್ಟ್ ಅಟ್ಯಾಕ್. ಯಾರಾದ್ರೆ MRI ವ್ಯಾಕ್ಸಿನ್ ಹಾಕ್ಸಿದಾರೋ ಅದರಿಂದ ಹಾರ್ಟ್ ಇಶ್ಯೂಸ್ ಅನ್ನೋವು ಬಂದಿದಾವೆ. ಆದ್ರೆ ಹಾರ್ಟ್ ಅಟ್ಯಾಕ್ ಬಂದು ಪ್ರಾಣವನ್ನ ಕಳ್ಕೊಂಡಿರೋಂತ ದೊಡ್ಡ ಇಶ್ಯೂ ಏನಲ್ಲ. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಹಾರ್ಟ್ ಅಟ್ಯಾಕ್ ಬರಬಾರ್ದು ಅಂದ್ರೆ ಏನ್ ಮಾಡಬಾರ್ದು ಅನ್ನೋದನ್ನ ಈ ಮೆಡಿಕಲ್ ಎಕ್ಸ್ಪರ್ಟ್ಸ್ ಹೇಳಿದ್ದೇನೋ ನೋಡಿ. What's one thing you would never do as a cardiologist? I would never smoke. I would never smoke anything. I would never smoke. I would never smoke. ಒಂದ್ ವೇಳೆ ಹಾರ್ಟ್ ಅಟ್ಯಾಕ್ಸ್ ಬಂದಾಗ CPR ಕೊಡಬೇಕು. ಸೊ ಈ ರೀತಿ ಮಾಡುವಾಗ ಒಂದ್ ವೇಳೆ ರಿಪ್ಸ್ ಮುರಿದೋದ್ರು ಕೂಡ CPR ಕೊಡೋದನ್ನಂತೂ ನಿಲ್ಲಿಸಬಾರ್ದು. ಸೊ ಇದು ವಿಷಯ. ಈ ವಿಡಿಯೋ ಇಷ್ಟ ಆದ್ರೆ ಜಸ್ಟ್ ಒಂದು ಲೈಕ್ ಮಾಡಿ. ಅಂಡ್ ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.